ಫ್ರೆಂಡ್ಸ್ ನಮಸ್ಕಾರ. ಸುಗುಣಜಿನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಗುಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರು ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಇವತ್ತೊಂದು ಹೆಲ್ದಿಯಾದಂತಹ ತಂಬುಳಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹೌದು, ಸಮ್ಮರ್ ಸ್ಪೆಷಲ್ ಆದಂತಹ ದೊಡ್ಡ ಪತ್ರೆ ಎಲೆ ಅಥವಾ ನೀವೇನು ಹೇಳ್ತಿರೋ ಗೊತ್ತಿಲ್ಲ, ನಾವು ಇದಕ್ಕೆ ಸಾವ್ರ ಸಾಂಬಾರು ಎಲೆ ಅಂತ ಹೇಳ್ತೇವೆ, ದೊಡ್ಡ ಪತ್ರೆ ಎಲೆ ಅಂತ ಹೇಳ್ತೇವೆ. ಈ ಎಲೆಯಿಂದ ಸಾಂಬ್ರಾಣಿ ಎಲೆ ಅಂತ ಕೂಡ ಕೆಲವರು ಕರೀತಾರೆ. ಈ ಎಲೆಯ ತಂಬುಳಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದು ಶೀತ ಜ್ವರ ಏನಾದರೂ ಶೀತಕ್ಕೆ ತುಂಬಾ ಒಳ್ಳೆಯದು. ಹಾಗಾದರೆ ಕಫ ಎಲ್ಲ ಆಗಿದ್ದರೆ ಈ ಒಂದು ತಂಬುಳಿಯನ್ನು ಸೇವಿಸಿ ತುಂಬಾ ಒಳ್ಳೆಯದು. ಈ ಎಲೆಯನ್ನು ಸಹ ರಸವನ್ನು ಕುಡಿಯೋದ್ರಿಂದ, ಅಂದರೆ ತುಪ್ಪದಲ್ಲಿ ಫ್ರೈ ಮಾಡಿ ಎಲೆಯ ರಸವನ್ನು ಸೇವಿಸೋದ್ರಿಂದ ಕೂಡ ಕಫ ತುಂಬಾ ಕಡಿಮೆ ಆಗುತ್ತೆ. ಗಿಡವನ್ನು ನಾನು ಪಾಟ್ನಲ್ಲೇ ಬೆಳೆದಿದ್ದೇನೆ, ನೋಡ್ಬೋದು. ಇದಕ್ಕೆ ನಾವು ಸಾಂಬ್ರಾಣಿ ಗಿಡ ಅಂತ ಕೂಡ ಕರಿತೇವೆ, ಹಾಗೆಯೇ ದೊಡ್ಡ ಪತ್ರೆ ಎಲೆ ಅಂತ ಕೂಡ ಕರಿತೇವೆ, ಸಾವ್ರ ಸಾಂಬಾರು ಎಲೆ ಅಂತ ಕೂಡ ಕರಿತೇವೆ, ನೋಡ್ಬೋದು ನೀವು. ಹಾಗಾದರೆ ಇದರ ತಂಬುಳಿ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಒಂದು 20ರಿಂದ 25 ಆಗುವಷ್ಟು ದೊಡ್ಡ ಪತ್ರೆ ಎಲೆ ಇದನ್ನು ತೊಗೊಂಡಿದ್ದೇನೆ. ಹಾಗೆಯೇ ಒಂದು 3/4 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. ಹಾಗೆಯೇ ಒಂದು ದೊಡ್ಡ ಕಪ್ನಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೇನೆ. ಉಪ್ಪು, ಒಂದು ಹಸಿರು ಮೆಣಸಿನ್ಕಾಯಿ, ಖಾರ ಮೀಡಿಯಮ್ ಇದೆ, ನಾವು ಜಾಸ್ತಿ ಖಾರ ತಿನ್ನಲ್ಲ, ಹಾಗಾಗಿ ಒಂದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಒಂದು 5ರಿಂದ 6 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ, ಹೆಸರುಗಳನ್ನು ಬಿಡಿಸಿ ಇಟ್ಕೊಂಡಿದ್ದೇನೆ ಆಲ್ರೆಡಿ ಸಿಪ್ಪೆಯನ್ನು. ಹಾಗೆಯೇ ಸ್ವಲ್ಪ ಸಾಸಿವೆಯನ್ನು ತೊಗೊಂಡಿದ್ದೇನೆ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ತೊಗೊಂಡಿದ್ದೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದೂವರೆ ಸ್ಪೂನ್ ಆಗುವಷ್ಟು ತುಪ್ಪವನ್ನು ತೊಗೊಂಡಿದ್ದೇನೆ. ಈಗ ನಾವು ಮೊದಲನೇದಾಗಿ ಈ ದೊಡ್ಡ ಪತ್ರೆ ಎಲೆಯನ್ನು ಅಥವಾ ಸಾವ್ರ ಸಾಂಬಾರು ಎಲೆಯನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಪಾತ್ರೆಯನ್ನು ಬಿಸಿಗಿಟ್ಟಿದ್ದೇನೆ. ಇದಕ್ಕೆ ತುಪ್ಪ ಏನು ತೊಗೊಂಡಿದ್ವಿ ಎಲ್ಲ ತುಪ್ಪವನ್ನು ಹಾಕ್ತಾಯಿದ್ದೇನೆ. ತುಪ್ಪ ಬಿಸಿ ಆಗ್ತಿದ್ದಾಗೆ ನಾವೇನು ಎಲೆಯನ್ನು ಆಲ್ರೆಡಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ, ಮನೇಲಿ ಬೆಳೆದಿದ್ದಾಗಿರೋದ್ರಿಂದ ಮಾಡಿದೆ. ಈ ಎಲೆಯನ್ನು ಈ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೊಳ್ಬೇಕು. ಇದಕ್ಕೆ ನಾನು ಒಂದು ಹಸಿರು ಮೆಣಸಿನ್ಕಾಯನ್ನು ತೊಗೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೇನೆ. ಜೀರಿಗೆಯನ್ನು ತೊಗೊಂಡಿದ್ವಿ, ಹೊಂದಿದ್ದೇನೆ. ಇದರಲ್ಲೇ 1 ಅಥವಾ 2 ಬೆಳ್ಳುಳ್ಳಿಯನ್ನು ನಾನು ಚಿಕ್ಕದು ಹಾಕ್ಕೊಳ್ತಿದ್ದೇನೆ. ಈ ಎಲೆಯನ್ನು ತುಂಬ ಔಷಧೀಯವಾಗಿ ಬಳಸ್ತಾರೆ, ಗೊತ್ತಿರೋ ಹಾಗೆ. ಶೀತ ಯಾರಿಗಾದರೂ ಶೀತ ಆಗಿದ್ದರೆ, ದೊಡ್ಡವರಿಗಾಗಲಿ ಚಿಕ್ಕವರಿಗಾಗಲಿ ಶೀತ ಆಗಿದ್ದರೆ ಏನು ಮಾಡ್ತಾರೆ ಅಂದರೆ ಈ ಎಲೆಯನ್ನು ಈ ರೀತಿಯಾಗಿ ಬಾಡಿಸಿ ಇದನ್ನು ಆರಲಿಕ್ಕೆ ಬಿಟ್ಟು ನಂತರ ಇದರಿಂದ ರಸವನ್ನು ತೆಗೆದು ಆ ರಸವನ್ನು ಕುಡಿಬಹುದು, ಅಥವಾ ಇದರದ್ದು ಕಷಾಯವನ್ನು ಮಾಡಿ ಸಹ ಕುಡಿಬೋದು. ಹಾಗೆ ತಂಬುಳಿನ ಸೇವಿಸೋದ್ರಿಂದ ಸಹ ಕಫ ಕಟ್ಟಿದರೆ ಅಥವಾ ಶೀತ ಆಗಿದ್ದರೆ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಈಗ ಓಕೆ, ಇದೀಗ ಆಗಿದೆ. ಇದೆಲ್ಲವನ್ನು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಿದ್ದೇನೆ. ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಡೋಣ. ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾವೇನು ಹುರಿದಿಟ್ಕೊಂಡಿದ್ವಿ ಹಸಿರು ಮೆಣಸಿನ್ಕಾಯಿ, ಹಾಗೆಯೇ ಈ ಎಲೆಗಳು ಮತ್ತು ಅರಿಶಿಣ ಪುಡಿ ಏನಿತ್ತು ಇದನ್ನು ಹಾಕ್ಕೊಳ್ತಿದ್ದೇನೆ. 1 ಕಪ್ ಕಾಯಿ ತುರಿಯನ್ನು ತೊಗೊಂಡಿದ್ವಿ, ಕಾಯಿ ತುರಿಯನ್ನು ಸಹ ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೇನೆ. ಓಕೆ, ನಾನು ಈ ರೀತಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇದನ್ನೊಂದು ಪಾತ್ರೆಗೆ ಈಗ ಹಾಕ್ಕೊಳ್ಳೋಣ. ಇದೆಲ್ಲವನ್ನು ಈ ಪಾತ್ರೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಅಥವಾ ಮಜ್ಜಿಗೆ ಅಥವಾ ಮೊಸರು ಏನನ್ನಾದರೂ ಹಾಕಿ ಸ್ವಲ್ಪ ಹಾಕ್ಬೋದು. ನಾನು ಈ ರೀತಿಯಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಈಗ ನಾವು ಮಜ್ಜಿಗೆ ಏನು ತೊಗೊಂಡಿದ್ವಿ, ಮಜ್ಜಿಗೆ ಅಥವಾ ಮೊಸರು ಏನು ತೊಗೊಂಡಿದ್ವಿ, ಇದೆಲ್ಲವನ್ನು ಸಹ ಹಾಕ್ಕೊಳ್ಳೋಣ. ಮಜ್ಜಿಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ. ಇದನ್ನೀಗ ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ. ಆಗಿದೆಯೋ ಇಲ್ವೋ ಅಂಥೇಳಿ ನೋಡ್ಕೊಳ್ಳಿ. ಹುಳಿಯನ್ನು ಆ್ಯಡ್ ಮಾಡೋದು ಬೇಡ, ಮೊಸರನ್ನು ಹಾಕಿರೋದ್ರಿಂದ. ಈಗ ಇದಕ್ಕೊಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಓಕೆ, ಈಗ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಇದನ್ನೀಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಓಕೆ, ದೊಡ್ಡ ಪತ್ರೆ ಎಲೆಯ ತಂಬುಳಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.